ನಮಸ್ಕಾರ. ಇವತ್ತಿನ ವಿಷಯ ಏನು ಗೊತ್ತಾ? ನಮ್ಮ ಪಾರ್ಟ್ನರ್ಗಳು ನಮಗೆ ಗಿಫ್ಟ್ ಕೊಡ್ತಾ ಇದ್ದೀವಿ ಅಂತ ಹೇಗೆ ಸ್ಕ್ಯಾಮ್ ಮಾಡ್ತಾರೆ ಅಂತ. ಸ್ಕ್ಯಾಮೇ, ಡೌಟೇ ಇಲ್ಲ. ಎಕ್ಸ್ಪ್ಲೇನ್ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ಹಿಂಗೆ ಅಂದ್ಕೋಬೋದು, ನಾನು ತುಂಬ ಮುಗ್ದೇ ಇದ್ದೆ, ತುಂಬ ಪಾಪದವಳಿದ್ದೆ, ನನಗೆ ಗೊತ್ತಾಗಲಿಲ್ಲ, ಅದಕ್ಕೆ ಈ ಥರ ಆಯಿತು ಅಂತ. ಆದರೆ ಇವಾಗ ಜಾಣಲಾಗಿದ್ದೀನಿ. ಎಕ್ಸಾಂಪಲ್ಸ್ ಕೊಡ್ತೀನಿ. ಏನು ಗೊತ್ತಾ? ಫಸ್ಟ್ ಟೈಮ್ ನಾನು ಐಪ್ಯಾಡು, ಐಫೋನು ಈ ಥರದ್ದು ನೋಡಿರಲಿಲ್ಲ. ಇವಾಗ ಒಂದು 10 ವರ್ಷದ ಮುಂಚೆ. ಸೊ ನನಗೊಂದು ಐಪ್ಯಾಡ್ ಗಿಫ್ಟ್ ಕೊಟ್ಟರು. ನಾನೇನು 5 ಫೀಟ್ ಇದ್ದೆ ನಾನು, ಓಕೆನಾ. ನಾನು 6 ಫೀಟ್ ಥರ ಫೀಲ್ ಆಗೋದಕ್ಕೆ ಸ್ಟಾರ್ಟ್ ಆಯಿತು. ವಾವ್, ಸೂಪರ್ ಅಂತ. ಅವ್ರ ರಿಲೇಟಿವ್ಸ್ಗೆಲ್ಲರಿಗೂ ಫೋನ್ ಮಾಡಿ ನನಗೆ ಗಿಫ್ಟ್ ಕೊಟ್ಟಿದ್ದೀನಿ ಅಂತ ಹೇಳಿದರು. ನಾನು ಹೌದು ಅಂದೆ, ಯಾಕಂದರೆ ನನ್ನ ಕೈಯಲ್ಲೇ ಇತ್ತು. ಆದರೆ ಇಲ್ಲಿರೋದು ಟ್ರಿಕ್ಕು, ಅದರಲ್ಲಿ ಲಾಗಿನ್ ಇರೋದೆಲ್ಲ ಅವ್ರದ್ದೇ. ಎಲ್ಲಿವರೆಗೂ ನನಗೆ ಗೊತ್ತಾಗಲಿಲ್ಲ ಅಂದರೆ, ಎಲ್ಲಿವರೆಗೂ ನಾನು ಬರೀ ಗೂಗಲ್ ಕ್ರೋಮನ್ನು ಬಳಸ್ತಾ ಇದ್ನೋ ಅಲ್ಲಿವರೆಗೂ ಗೊತ್ತಾಗಲಿಲ್ಲ. ಒಂದು ದಿನ ಏನೋ ಒಂದು ಮೇಲ್ ಮಾಡಬೇಕಲ್ಲ ಅಂತ ಓಪನ್ ಮಾಡಿಬಿಟ್ಟೆ. ಮೇಲ್ ಮಾಡೋಕ್ಕೆ ಬರಲ್ಲ ರೀ, ಯಾಕಂದರೆ ನಂದು ಲಾಗಿನ್ನೇ ಇಲ್ವಲ್ಲ. ಆವತ್ತು ಗೊತ್ತಾಯಿತು ನನಗೆ ಸ್ಕ್ಯಾಮು. ಏನಂದರೆ, ಗಿಫ್ಟ್ ಕೊಟ್ಟಿರೋದು ನನಗೆ, ಆದರೆ ಪ್ರಾಡಕ್ಟ್ ಯಾರದ್ದು? ಅವ್ರದ್ದು. ನಾನೇನು ಮಾಡೋಕ್ಕಾಗಲ್ಲ, ಸುಮ್ಮನೆ ನೋಡ್ಕೊಂಡಿರ್ಬೇಕು. ಕನ್ನಡಿನಲ್ಲಿರುತ್ತೆ, ಟಚ್ ಮಾಡಿದ್ರೆ ಸಿಕ್ಕಲ್ಲ. ಆ ಥರ ಆಯಿತು ಪರಿಸ್ಥಿತಿ. ನೆಕ್ಸ್ಟ್ ಸ್ಕ್ಯಾಮ್ ನಡೀತು ಒಂದು 3-4 ವರ್ಷದ ನಂತರ ನನ್ನ ಬರ್ಡೇಗೆ. ತಿರ್ಗಾ ಅದೇ. ಈ ಸಾರಿ ನಾನು 2 ವೀಲರ್ ಬೇಕಂತ ಕೇಳ್ತಾ ಇದ್ನಾ, ನನಗೆ 2 ವೀಲರ್ ಗಿಫ್ಟ್ ಕೊಡಿಸಿದ್ರು. ಓಕೆ, ನಾನು ಫುಲ್ ಹ್ಯಾಪಿ ರೀ. ವಾವ್, ನನ್ನ ಮದುವೆ ಆದಮೇಲೆ ಫಸ್ಟ್ ಟೈಮು ಇಷ್ಟೊಂದು ದುಡ್ಡು ಕೊಟ್ಟು ಒಂದು ಗಿಫ್ಟ್ ಕೊಡಿಸಿದಾರಲ್ಲ ಅಂತ. ಇಲ್ಲಿದೆ ಕಾಮಿಡಿ. ಏನಂದರೆ, ಏನೋ ಒಂದು ಆಫರಲ್ಲಿ ಅಮೆಝಾನೋ ಫ್ಲಿಪ್ಕಾರ್ಟೋ ಎಲ್ಲಿಂದನೋ ಏನೋ ಒಂದು ಆಫರಲ್ಲಿ ನನಗೆ ಗಿಫ್ಟ್ ಕೊಡಿಸಿದ್ರೆ ಸುಮ್ಮನಾಗಲಿಲ್ಲ. ತಿರ್ಗಾ ಅವ್ರ ಅಮ್ಮನಿಗೆ ಫೋನ್ ಮಾಡಿ, ನೋಡೋ ನಿನ್ನ ಸೊಸೆಗೆ ಗಾಡಿ ಕೊಡಿಸಿದ್ದೀನಿ, 1 ಲಕ್ಷ ಖರ್ಚಾಗಿದೆ ಅಂತಂದರು. ಅವ್ರ ಪಾಪ, ಅಯ್ಯೋ ನೀನು ಇಷ್ಟೊಂದು ಒಳ್ಳೆಯವನಾಗ್ಬಿಟ್ಟಿದ್ಯಾ ಮಗನೇ, ಅಯ್ಯೋ ನಾನು ಕೊಡ್ತೀನಿ ತಗೋ ಅಂತ ದುಡ್ಡು ಕೊಟ್ಟಿದ್ದಾರೆ. ಇದು ನನ್ನ ಪ್ರಪಂಚಕ್ಕೆ ಗೊತ್ತಿಲ್ಲ. ನಾನನ್ನಲ್ಲ, 5 ಫೀಟ್ ಇದ್ದವಳು 6 ಫೀಟಿಂದ 7 ಫೀಟ್ ಆಗಿಬಿಟ್ಟಿದ್ದೆ. ಖುಷಿ, ಹ್ಯಾಪಿನೆಸ್, ಗಿಫ್ಟ್ ಸಿಕ್ಕಿದೆಯಲ್ಲ ಅಂತ. ಅಲ್ಲಲ್ಲ, ಇವ್ರಿಗೆ ಕೊಟ್ಟಿದ್ದೀನಿ ಅಂತ ಹೇಳೋದಕ್ಕೆ ನನಗೆ ಕೊಟ್ಟಿದ್ದು ಆಯಿತು. ಆದರೆ ತಿರ್ಗಾ ವಾಪಸ್ ಅಮೌಂಟು ತೊಗೊಂಡು ಪಾಕೆಟ್ ಅಲ್ಲಿಂದಲ್ಲಿಗೆ ಇದೆ. ನನಗೆ ಪ್ರಾಡಕ್ಟ್ ಸಿಕ್ಕಿದೆ, ಅವ್ರ ದುಡ್ಡು ಅಲ್ಲಿಂದಲ್ಲಿಗೆ ಇದೆ. ಸ್ಕ್ಯಾಮ್ ಆಗಿರೋದು ಅವ್ರ ಅಮ್ಮನಿಗೆ. ನನಗೆ ಗೊತ್ತಾದಾಗ ಠುಸ್ಸಾಯಿತು ಬಲೂನೆಲ್ಲ. ಇವ್ರು ಗಿಫ್ಟ್ ಕೊಟ್ಟಿದ್ದಾರೆ ಅಂತ ಅಂದ್ಕೊಂಡ್ರೆ ಇವ್ರ ಅಮ್ಮನ ಹತ್ರ ದುಡ್ಡು ತೊಗೊಂಡ್ಬಿಟ್ಟಿದ್ದಾರಾ ಅಂತ. ಇನ್ನೊಂದು ಸಾರಿ ಹೀಗಾಯಿತು. ಏನಂದರೆ, ಒಂದು ಜ್ಯುವೆಲ್ರಿ ಕೇಳಿದ್ದೆ ನಾನು ಕೇಳಿರೋ ಜ್ಯುವೆಲ್ರಿನ ಕೊಡಿಸ್ದೇ ಇದ್ರೂ ಮಾಡಿಫೈ ಮಾಡಿ ಕೊಡಿಸ್ದೆ ಅಂತ ಅವ್ರ ಅಮ್ಮನಿಗೆ ಫೋನ್ ಮಾಡಿಬಿಟ್ಟು ರಿಪೋರ್ಟ್ ಮಾಡಿದರು. ಪಾಪ ಅವರಮ್ಮ, ಮಗ ಇಷ್ಟೊಂದೆಲ್ಲ ಒಳ್ಳೆಯವನಾಗ್ಬಿಟ್ಟಿದ್ದಾನ, ಯಾವಾಗೂ ಕೊಡಿಸ್ದೇ ಇರೋನು ಈ ಥರ ಎಲ್ಲ ಗಿಫ್ಟ್ ಕೊಡಿಸ್ತಾ ಇದ್ದಾನ ಸೊಸೆಗೆ ಅಂತ ಅಂದ್ಕೊಂಡು, ಓಕೆ ನಾನು ಕೊಡ್ತೀನಿ ಅಂತ ಅವ್ರು ಹೇಳಿದರು, ಕಾಂಟ್ರಿಬ್ಯೂಟ್ ಮಾಡ್ತೀನಿ ಅಂತ. ಅದೇ ಸಿಕ್ಕಿದೆ ಚಾನ್ಸ್ ಅಂತ ಇವರು ಅದಕ್ಕೆ ಎಷ್ಟಾಗುತ್ತೋ ಪ್ರೈಸು ಅಷ್ಟನ್ನು ಅವ್ರ ಹತ್ರ ತೊಗೊಂಡ್ಬಿಟ್ರು. ಪಾಪ ಅವ್ರಿಗೆ ಗೊತ್ತಾಗಲಿಲ್ಲ. ಇವರಮ್ಮ ಇದ್ದಾರಲ್ಲ, ಅವ್ರ ಪಾಪದವ್ರಿದ್ದಾರೆ. ಸೊ ಅದಕ್ಕೆ ಅವ್ರ ಅಮ್ಮನಿಗೂ ಆ ಕಡೆ ಸ್ಕ್ಯಾಮ್ ಮಾಡೋದು, ಈ ಕಡೆ ನನಗೂ ಸ್ಕ್ಯಾಮ್ ಮಾಡೋದು. ಅವ್ರ ಪಾಕೆಟಲ್ಲಿ ಏನು ಈಚೆಯಿಂದ ಆಚೆ ಪೈಸೆ ಆಗಬಾರ್ದು. ನನಗೆ ಐಟಮ್ ಬೇಕಾದಾಗ ನನಗೆ ಐಟಮ್ ಸಿಗುತ್ತೆ, ಅವ್ರ ಪಾಕೆಟ್ಗೆ ಏನೂ ಕತ್ರಿ ಬರಲ್ಲ. ಆದರೆ ಹೋಗೋದು ಯಾರಿಗೆ ಹೇಳಿ? ನಮ್ಮ ಅತ್ತೆಗೆ, ಅವ್ರ ಅಮ್ಮನಿಗೆ. ಈ ಥರ ಮಾಡಿ ಯಾವಾಗಲೂ ಕಳ್ಳತನ ಮಾಡ್ತಾರೆ. ಇದು ಗಿಫ್ಟಿಂಗ್ ಸ್ಕ್ಯಾಮ್ ಅಂತ ನಾನು ಹೆಸರಿಟ್ಟಿದ್ದೀನಿ. ಯಾಕಂದರೆ ಗಿಫ್ಟ್ ಮಾಡೋ ಥರ ನನಗೆ ಗಿಫ್ಟ್ ಬರುತ್ತೆ. ನಾನು ಕೇಳಿರ್ತೀನೋ ಸಮ್ಟೈಮ್ಸ್ ಕೇಳಿರೋದಿಲ್ಲ. ಆದರೆ ಅವ್ರಿಗೆ ಕೊಟ್ಟಂಗೂ ಆಗಿರುತ್ತೆ. ಎಲ್ಲರಿಗೂ ಹೇಳ್ಕೊಂಬಂದಿಟ್ಟಿರ್ತಾರೆ ನಾನು ಕೊಟ್ಟಿದ್ದೀನಿ ಅಂತ. ಆದರೆ ಆ್ಯಕ್ಚುಲ್ ಪಾಕೆಟ್ ಕಟ್ಟಾಗೋದು ಅವ್ರ ಅಮ್ಮನಿಗೆ. ಆದರೆ ಇವಾಗ ನಾನು ಫುಲ್ ಜಾಣಲಾಗಿಬಿಟ್ಟಿದ್ದೀನಿ. ಏನಂದರೆ, ಒಂದು ಒಳ್ಳೆ ಕ್ಯಾಮ್ರಾ ಆರ್ಡರ್ ಮಾಡಿದ್ದಾರೆ, ನಾನು ಕೇಳಿರಲಿಲ್ಲ. ಅವ್ರ ಕಣ್ಣಿಗೆ ಬಿದ್ದಿದೆ, ಆರ್ಡರ್ ಮಾಡಿದ್ದಾರೆ, ತರಿಸಿದ್ದಾರೆ, ಎಲ್ಲ ಆಗಿದೆ. ಇವಾಗ ಎಲ್ಲರ ಹತ್ರ ಹೇಳೋದಕ್ಕೆ ಶುರು ಮಾಡಿದ್ದಾರೆ. ನೆಕ್ಸ್ಟ್ ಪಾಯಿಂಟಲ್ಲಿ ಏನಂದರೆ, ಸೇಮ್ ಎಲ್ಲ ರಿಲೇಟಿವ್ಸ್ಗೂ ಅಶ್ವಿನಿಗೆ ಕ್ಯಾಮ್ರಾ ಕೊಡಿಸಿದ್ದೀನಿ ಅಂತ. ನಾನೇನು ಅಂದ್ಕೋಬೇಕು ಹೇಳಿ? ಹೌದಾ, ನನಗೆ ಕೊಡಿಸಿದ್ದ? ಮನೇಲಿ ಕ್ಯಾಮ್ರಾ ಇರೋದು ನಿಜ, ಆದರೆ ಏನೂ ಗೊತ್ತಿಲ್ವಲ್ಲ ನನಗೆ ಇದ್ರ ಬಗ್ಗೆ ಅಂತ ನಾನು ಅಂದ್ಕೊಳ್ಳೋದು. ಆದರೆ ಈ ಸಾರಿ ನಾನು ಜಾಣಲಾದೆ. ಹೇಗೆ ಗೊತ್ತಾ? ಅದನ್ನು ಹೇಗೆ ಯೂಸ್ ಮಾಡೋದು, ಏನು ಎಲ್ಲ ರೆಡಿಯಾಗಿದೆ. ಪ್ರಾಡಕ್ಟ್ ಸ್ಪೆಸಿಫಿಕೇಷನ್ಸು, ಅದಕ್ಕೆ ಏನು ಬೇಕು, ಮೆಮರಿ ಕಾರ್ಡ್ ಎಲ್ಲ ರೆಡಿಯಾಗಿದೆ, ಕರೆಕ್ಟಾಗಿ ರೆಡಿಯಾಗಿದೆ. ನಾನಿವಾಗ ಆಲ್ರೆಡಿ ಅದನ್ನ ಹೇಗೆ ಯೂಸ್ ಮಾಡೋದು ಅಂತ ಕಲ್ತ್ಕೊಂಡ್ಬಿಡ್ತಾ ಇದ್ದೀನಿ. ಇವಾಗ ಹೆಂಗೂ ಸ್ಕ್ಯಾಮ್ ಆಗಲ್ಲ, ಅದನ್ನು ನಾನೇ ಬಳಸ್ಕೊಳ್ಳೋದು. ಅದು ನನ್ನ ಗಿಫ್ಟು ಅಂತ ಎಲ್ಲರಿಗೂ ಜಗತ್ತಿಗೆ ಹೇಳ್ಕೊಂಡು ಬಂದಮೇಲೆ ಅದು ನನ್ನದೇ ಆಗಬೇಕು ತಾನೇ. ಇವಾಗ ಅದು ನನ್ನದೇ ಆದಮೇಲೆ ಅವ್ರು ತೊಗೋಬೇಕಂತಾದರೆ ನನ್ನನ್ನು ಕೇಳಿಬಿಟ್ಟು ತೊಗೋಬೇಕು. ಇವಾಗ ಅದು ನನ್ನ ರೈಟ್ಸು. ಆ ಥರ ಮಾಡಿಕೊಂಡು ನನ್ನ ಸುಪರ್ದಿಲಿ ಇಟ್ಕೋಬೇಕಂತ ಡಿಸೈಡ್ ಮಾಡಿದ್ದೀನಿ. ಪ್ರತಿ ಸಲ ಸ್ಕ್ಯಾಮ್ ಮಾಡೋದಕ್ಕೆ ಬಿಡೋಕ್ಕಾಗಲ್ಲ ರೀ. ಈ ಸಲ ಸ್ಕ್ಯಾಮರ್ಗೆ ಸ್ಕ್ಯಾಮ್ ಮಾಡೋಣ. ನೀವು ನನ್ನ ಪಾರ್ಟಿನಾ?